ಸಾಕ್ಷಿನ ನೋಡಿ ತಲೆ ತಗ್ಗಿಸ್ಕೊಂಡು ಜಾನಕಮ್ಮ ತನ್ನ ತಪ್ಪನ್ನು ಒಪ್ಕೊಬಿಟ್ರು. ಏನೋ ಮಾತಾಡ್ತಿದ್ಯಾ? ನಿಜಾನೇ ಹೇಳ್ತಾ ಇದೀನೋ ಸೀನು. ನಿನ್ನ ಯಾರು ಇಲ್ಲಿ ಕರೆದಿಲ್ಲ ಅಲ್ವಾ? ಊರಿನ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಯಾರಾದ್ರೂ ಕರಿಬೇಕಾ ನಮ್ಮನ್ನ? ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ? ಏನಿಲ್ಲ, ಎಲ್ಲರನ್ನೂ ಮಾತಾಡಿ ಮಾತಾಡಿ ಅಂತ ಹೇಳ್ತಿದ್ ಜಾನಕಮ್ಮ ಇವಾಗ ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ಕದ್ದಿರೋದ್ ನಿಜ ಅಂತ ಗೊತ್ತಾಗಿದೆ, ಅದಕ್ಕೆ. ಆದ್ರೆ ಇವರಿಗಂತೂ ಇವರಿಗೆ ಶಿಕ್ಷೆ ಕೊಡೋಕೆ ಮನ್ಸೇ ಬರ್ತಿಲ್ವೇನೋ. ಏನಕ್ಕಂದ್ರೆ ಕದ್ದಿರೋದು ಅವ್ರ ಕಡೆಯವರಾಗಿರೋದ್ರಿಂದ. ಇವ್ರ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಶಿಕ್ಷೆ ಹೋಗ್ಬಿಡ್ತಿತ್ತು. ಇಲ್ಲ ಅಂತೀರಾ? ಇಷ್ಟು ದಿನದಲ್ಲಿ ಯಾವತ್ತೂ ಈ ರೀತಿ ಆಗಿಲ್ಲ ಅಂತೀರಾ? ರಾಜಾರಾಮ್ ಅವರೇ, ನೀವು ಮೌನವಾಗಿದ್ದು ಉತ್ತರ ಕೊಟ್ಟಿದ್ದೀನಿ ಅನ್ಕೋಬೇಡಿ. ನಿಮ್ ಹತ್ರ ಉತ್ತರನೇ ಇಲ್ಲ. ತಪ್ಪು ಒಪ್ಕೊಳ್ಳೋದು, ಶಿಕ್ಷೆ ಅಂಗೀಕರಿಸೋದು, ಇದನ್ನೆಲ್ಲ ತೀರ್ಮಾನ ಮಾಡಿ ಬೇರೆಯವ್ರಿಗೆ ಯಾವ ಶಿಕ್ಷೆ ಕೊಡ್ತೀರೋ ಅದೇ ಶಿಕ್ಷೆನ ಇವ್ರಿಗೆ ಕೊಡ್ಬೇಕು ಅನ್ನೋದು ನಮ್ಮ ಮನವಿ. ನೀನ್ ತುಂಬಾ ಅತಿಯಾಗಿ ಮಾತಾಡ್ತಿದ್ಯಾ. ನಿಮ್ ಫ್ಯಾಮಿಲಿ ಅಂತ ನೀವೆಲ್ಲ ಮೌನವಾಗಿರ್ಬೇಕಾದ್ರೆ ಧರ್ಮನ ಉಳಿಸೋದಕ್ಕೆ ನಮ್ಮಂತವ್ರು ಮುಂದೆ ಹೆಜ್ಜೆ ಇಡ್ಲೇಬೇಕಲ್ವಾ? ರಾಜಲಕ್ಷ್ಮಿ ಅವರು ಯಾವ ಗಳಿಗೆಯಲ್ಲಿ ಎಂಡೋಮೆಂಟ್ ಆಫೀಸರ್ ಆಗಿ ಅಧಿಕಾರ ತಗೊಂಡ್ರೋ ಏನೋ, ಮೊದಲನೇ ಕೇಸೆ ಈ ತರದ್ ಸಿಕ್ಬಿಟ್ಟಿದೆ. ಪಾಪ ಬೇರೆ ದಾರಿನೇ ಇಲ್ಲ. ತಮ್ಮವರಾದ್ರೂ ಕೂಡ ಧರ್ಮನೇ ಅಲ್ವಾ? ಎಲ್ಲರ ಬಾಯಲು ಜಾನಕಮ್ಮ ಅಂತ ಕರೆಸ್ಕೊಂಡು ಅಮ್ಮನವ್ರ ಒಡವೆಗೆ ಕಣ್ಣು ಹಾಕಿದ್ದೀರಾ ಅಂದ್ರೆ ನೀವು ಸೂಪರ್ ಅಮ್ಮ. ಲೈ, ನಮ್ಮ ಅತ್ತಿಗೆ ಬಗ್ಗೆ ಇನ್ನೂ ಒಂದೇ ಒಂದ್ ಮಾತಾಡಿದ್ರು ಸಾಯಿಸ್ಬಿಡ್ತೀನಿ. ಶಿವರಾಜು, ತಡಿಬೇಡಿ ರಾಜಾರಾಮ್ ಅವರೇ, ಹೊಡೆಯೋದಕ್ ಬಿಡಿ. ನಿಮ್ಮನ್ನ ಹೊಗಳೋದ್ರೆ ಒಳ್ಳೆಯವರು, ನಿಮ್ ತಪ್ಪನ್ನ ತೋರ್ಸಿದ್ರೆ ನಾವು ಕೆಟ್ಟವ್ರಾಗ್ತೀವಿ. ಅವಳು ಯಾಕೆ ಬಂದ್ಲು? ಯಾವ್ದೋ ದೊಡ್ಡ ಪ್ಲಾನೇ ಮಾಡ್ಕೊಂಡ್ ಬಂದಿದ್ದಾಳೆ. ಇಲ್ಲೇನ್ ನಡೀತಾ ಇದೆ? ಜಾನ್ ಕಕ್ಕಂಗೆ ಅನ್ಯಾಯವಾಗಿ ಶಿಕ್ಷೆ ಕೊಡ್ತಾ ಇದ್ದಾರೆ. ಅಯ್ಯೋ, ಯಾರಿಗೆ ಶಿಕ್ಷೆ ಕೊಡ್ತಾ ಇದ್ದಾರೆ? ಯಾಕೆ ಕೊಡ್ತಾ ಇದ್ದಾರೆ? ಏನಿದು ಅನ್ಯಾಯ? ನಮ್ ದೊಡ್ಡಮ್ಮನ ಮೇಲೆ ಯಾಕೆ ಈ ರೀತಿ ಆರೋಪ ಹೊರಿಸ್ತಾ ಇದ್ದೀರಾ? ರಾಜಲಕ್ಷ್ಮಿ, ನೀನು ದೊಡ್ಡ ಆಫೀಸರ್ ಆಗಿದ್ಯಾ ಮಾತ್ರಕ್ಕೆ ಅಮ್ಮನ್ಗೂ ಕಳ್ಳಂಗೂ ವ್ಯತ್ಯಾಸ ಗೊತ್ತಾಗಲ್ವಾ? ನಿಮ್ಮಮ್ಮ ಎಂಥವ್ರು ಅಂತ ನಿನಗೆ ಗೊತ್ತಿಲ್ವಾ? ನನ್ ಜಾನಕಿ ದೊಡ್ಡಮ್ಮ ತಪ್ಪು ಮಾಡಿದ್ದಾರೆ ಅಂತಂದ್ರೆ ಈ ಊರು ನಂಬತ್ತಾ? ಶಿಕ್ಷೆ ಕೊಡಕ್ ಬಿಡುತ್ತಾ? ಸೀತಾ ಮಾತಿನ ಕೆಣಕಿದ್ ರಾವಣನ್ ಕತೆ ಏನಾಯ್ತು? ಇಡೀ ಲಂಕೆನೆ ಸುಟ್ಟೋಯ್ತು. ಇವಾಗ ಜಾನಕಿ ದೊಡ್ಡಮ್ಮನಿಗೆ ಶಿಕ್ಷೆ ಆದ್ರೆ ಈ ಊರು ಕೂಡ ಸುಟ್ಟು ಬೂದಿ ಆಗುತ್ತೆ. ಹಾಗಾಗ್ತಾ ಇದ್ರೆ ನನ್ನ ಹೆಸರು ಚಾರುನೇ ಅಲ್ಲ. ರಾಜು, ಏನು ಇದೆಲ್ಲ? ನನ್ ಸೊಸೆ ಇಂಥ ಕೆಲಸ ಮಾಡ್ತಾಳ? ಅವಳಿಗೆ ಅನ್ಯಾಯ ಅಂದ್ರೆ ಏನು ಅಂತಾದ್ರೂ ಗೊತ್ತೇನು? ಹೌದು ಅಜ್ಜಿ, ನೀತಿಗೆ ನಿಜಾಯಿತಿಗೆ ದೊಡ್ಡ ಪ್ರತ್ಯಕ್ಷ ರೂಪನೇ ನಮ್ ಜಾನಕಿ ದೊಡ್ಡಮ್ಮ. ಇದನ್ ಯಾರು ಧರ್ಮನ್ ರಕ್ಷಿಸೋದಂತ ಹೇಳಲ್ಲ, ಅವಮಾನ ಅಂತಾರೆ. ನೀನ್ ಮಾತ್ರ ಏನ್ ಮಾಡಕ್ಕಾಗತ್ತೆ ಚಾರು? CCTV ಫುಟೇಜ್ ಅಲ್ಲಿ ಅಕ್ಕ ಸಿಕ್ಕಾಕೊಂಡಿದ್ದಾರೆ. ಅದಕ್ಕೆ ಅಕ್ಕ ಅಂದ್ರೆ ಪ್ರಾಣ ಕೊಡೋರು ಇಷ್ಟೊಂದ್ ಜನ ಇದ್ರು ಕೂಡ ಯಾರು ಏನು ಮಾತಾಡೋದಕ್ಕಾಗ್ತಾ ಇಲ್ಲ. ತಪ್ಪು ಮಾಡಿದವರು ಎಷ್ಟೇ ದೊಡ್ಡವರಾದ್ರೂ ಶಿಕ್ಷೆ ಆಗೇ ಆಗ್ಬೇಕಮ್ಮ ಚಾರು. ಶಿಕ್ಷೆ ಆಗ್ಬೇಕಾಗಿರೋದು ತಪ್ಪು ಮಾಡ್ದವ್ರಿಗೆ ಅಜ್ಜಿ, ನಮ್ ದೊಡ್ಡ ಮನೆಗಲ್ಲ.
ದೊಡ್ಡಮ್ಮನ್ಗೆ ಯಾರಾದ್ರೂ ಹೇಳೋ ಅಗತ್ಯ ಏನಿದೆ? ಅವ್ರೇನು ತಪ್ಪು ಮಾಡಿಲ್ಲ ಅಂತ ಜಾನಕಿ ದೊಡ್ಡಮ್ಮನೇ ಹೇಳ್ತಾರೆ. ಜಾನಕಿ ದೊಡ್ಡಮ್ಮ ಮಾತಾಡಿ. ನಾವು ಅವಾಗಿಂದ ಅದನ್ನೇ ಹೇಳ್ತಿದೀವಮ್ಮ. ಜಾನ್ಕಮ್ಮ ಏನು ಮಾತಾಡ್ತಿಲ್ಲ. ಪಾಪ ಅವಮಾನದಿಂದ ಆ ದೇವತೆಗೆ ಮಾತೆ ಬರ್ತಿಲ್ಲ ಅನ್ಸುತ್ತೆ. ಬರೀ ಅಷ್ಟ್ ಮಾತ್ರಕ್ಕೆ ಅವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಡಕ್ಕಾಗತ್ತಾ? ಈ ಅನ್ಯಾಯನ ನಾನು ಒಪ್ಪಲ್ಲ. ನಾನು, ಸೀನು ಮಾವ, ಆದ್ಯ, ರಾಜಲಕ್ಷ್ಮಿ ಎಲ್ರೂ ಇಲ್ಲೇ ಇದೀವಿ ಅಲ್ವಾ? ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ?